ಯಶ್ಗಾಗಿ ರೂಲನ್ನೇ ಬ್ರೇಕ್ ಮಾಡಿದ್ದಾರೆ ನಯನತಾರ. ಏನು ರೂಲ್ ಆಗಿದ್ರೆ? ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ. ನಯನತಾರ ದಕ್ಷಿಣ ಭಾರತದ ಲೇಡಿ ಸೂಪರ್ ಸ್ಟಾರ್, ಬಹಳ ಶಿಸ್ತು ನಿಷ್ಠವಾದಿ ಎಂದು ಸಹ ನಯನತಾರ ಹೆಸರಾಗಿದ್ದಾರೆ. ಎಷ್ಟೇ ದೊಡ್ಡ ಸ್ಟಾರ್ ಆಗಿರಲಿ ಹಿಂದು ಮುಂದು ನೋಡದೆ ತಮಗನಿಸಿದ್ದು ಹೇಳುತ್ತಾರೆ. ನಯನತಾರ ಯಾವುದೇ ಸಿನಿಮಾದ ಪ್ರಮೋಷನ್ ಕಾರ್ಯಕ್ರಮದಲ್ಲಿ ಹಾಜರಾಗುವುದಿಲ್ಲ, ವೇದಿಕೆಗಳ ಮೇಲೆ ಮಾತನಾಡುವುದಿಲ್ಲ, ಯಾರನ್ನು ಅನಾವಶ್ಯಕವಾಗಿ ಹೊಗಳುವುದಿಲ್ಲ. ಆದರೆ ಇಂದು ಅಂದರೆ ಆಗಸ್ಟ್ 8ರಂದು ಬಿಡುಗಡೆಯಾದ ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಕಾರ್ಯಕ್ರಮದಲ್ಲಿ ನಟ ಯಶ್ ಅವರನ್ನು ಮುಗ್ಧ ಕಂಠದಿಂದ ಶ್ಲಾಘಿಸಿದ್ದಾರೆ. ಅವರನ್ನು ಮಾತ್ರವಲ್ಲದೆ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರನ್ನು ಸಹ ಮೆಚ್ಚಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ನಾನು ಹಾಗೂ ಗೀತು ಮೋಹನ್ ದಾಸ್ 20 ವರ್ಷಗಳ ಹಿಂದೆ ಒಂದು ಸಿನಿಮಾ ನಟಿಸಿದ್ದೆವು. ಆಗ ಇದ್ದ ಗೀತು ಮೋಹನ್ ದಾಸ್ ಈಗ ಇರುವ ಗೀತು ಮೋಹನ್ ದಾಸ್ಗೂ ತುಂಬ ಅಂತರ ಇದೆ. ನಾನು ಹೆಚ್ಚು ಜನ ನಟಿಯರ ಇರುವ ಸಿನಿಮಾಗಳನ್ನು ಒಪ್ಪುವುದಿಲ್ಲ. ನನಗೆ ಅಂತಹ ಸಿನಿಮಾಗಳಲ್ಲಿ ನಟಿಸುವುದಕ್ಕೆ ತುಸು ಹಿಂಜರಿಕೆ. ಹಾಗಾಗಿ ಗೀತು ಮೋಹನ್ ಕರೆ ಮಾಡಿದಾಗ ನಾನು ನಟಿಸುವುದಿಲ್ಲ ಎಂದು ಹೇಳಿದ್ದೆ. ಆದರೆ ಗೀತು ನನಗೆ 10 ಮಿಲಿಯನ್ ಪ್ರಶ್ನೆಗಳನ್ನು ಕೇಳಿದರು. ನಾನು ಸರಿ, ಒಮ್ಮೆ ಬಂದು ಕತೆ ಹೇಳಿ ಅಂದೆ. ಆಗ ಕತೆ ಕೇಳಿದಾಗ ನಾನು ಶಾಕ್ ಆಗಿಬಿಟ್ಟೆ. ನೆಕ್ಸ್ಟ್ ಲೆವೆಲ್ ಉಂಟಂತ ಹೇಳಿದ್ದಾರೆ. ಗೀತು ಮಾಡಿರುವ ಮೋಡಿ ಸಾಮಾನ್ಯದಲ್ಲ. ನೀವು ಟ್ರೈಲರ್ ನೋಡಿದ್ದೀರಿ, ಅದು ಅದ್ಭುತವಾಗಿದೆ. ಆದರೆ ಸಿನಿಮಾ ಇದ್ದಕ್ಕಿದ್ದಂತೆ ಬಹಳ ದೊಡ್ಡ ಮಟ್ಟದಲ್ಲಿರುತ್ತದೆ ಎಂದು ಕೂಡ ಹೇಳಿದ್ದಾರೆ. ಅದೇ ಬ್ರೇಕ್ ಮಾಡಿರೋದು ಇದೆ ಗೈಸ್. ಅವರು ಸುಮ್ಮನೆ ಯಾವುದಕ್ಕೂ ಬರೋಲ್ಲ. ಓಕೆ ಗೈಸ್, ಮುಂದೆ ಸಿಗೋಣ. ಅಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಹೇಳ್ತಲ್ಲ. ಸೊ ಮಚ್.